ಆದರೆ ಇಂತಹ ಯಾತ್ರೆಯು ಯಾವ ಪ್ರಯೋಜನಕ್ಕೂ ಬಾರದೆಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಸೊ ಇದ್ರ ಬಗ್ಗೆ ನಾವು ತುಂಬಾ ಕೇಳಿದೀವಿ. ಹೇಗೆ ನಮ್ಮ ವಿಜ್ಞಾನಿಗಳು ಅವರು ಮಾಡಿರುವಂತಹ ತಂತ್ರಜ್ಞಾನದ ಸಹಾಯದಿಂದ ಹೇಗೆ ಬೇರೆ ಗ್ರಹಗಳಿಗೂ ಕೂಡ ಹೋಗಬಹುದು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅವರು ಬೇರೆ ಗ್ರಹಗಳಿಗೆ ಹೋಗಿ ಬಂದಿದ್ದಾರೆ ಎಂದು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಶ್ರೀಲ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಹೋಗಿರಬಹುದು ಅಥವಾ ಹೋಗದೇ ಇರಬಹುದು, ಅಥವಾ ಪರಿಸ್ಥಿತಿ ಏನಾದ್ರೂ ಇರ್ಲಿ, ಊರ್ಧ್ವ ಲೋಕಗಳಿಗೆ ಹೋಗುವ ಆಸೆ ಯೋಗಿಗಳಿಗೂ ಇದೆ. ಆದರೆ ಇಂತಹ ಯಾತ್ರೆಯು ಯಾವ ಪ್ರಯೋಜನಕ್ಕೂ ಬಾರದೆಂದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಬೇರೆ ಗ್ರಹಗಳಿಗೆ ಹೋಗುವಂತ ಆಸೆ ಯೋಗಿಗಳಿಗೂ ಕೂಡ ಇದೆ. ಯಾಕೆಂದ್ರೆ ಜೀವಿಗಳು ಏನಿದೆ, ಆ ಜೀವಿಯ ಒಂದು ಹೆಸರು ಸರ್ವಗತ ಅಂತ. ಸರ್ವಗತ ಅಂದ್ರೆ ಜೀವಿಗಳು ಎಲ್ಲಾ ಕಡೆಯೂ ಇದಾವೆ ಅಂತ. ಈಗ ನಾವು ಭೂಮಿ ಮೇಲೆ ಇದ್ದೀವಿ, ನಮಗೆ ಬೇರೆ ಗ್ರಹಗಳ ಮೇಲೆ ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಗ್ರಹದಿಂದ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ನಾವೇನ್ ಅನ್ಕೋತೀವಿ, ಬೇರೆ ಗ್ರಹಗಳಲ್ಲಿ ಜೀವಿಗಳೇ ಇಲ್ಲ ಎಂದು ಅನ್ಕೋತೀವಿ. ಯಾಕೆಂದ್ರೆ ಅಲ್ಲಿ ಆಕ್ಸಿಜನ್ ಇಲ್ಲ, ಅದಕ್ಕೋಸ್ಕರ ಜೀವಿಗಳು ಇಲ್ಲ. ನಮ್ಮ ಪ್ರಕಾರ ನಾವು ಭೂಮಿ ಮೇಲೆ ಇರೋದ್ರಿಂದ ಒಂದು ಜೀವನ ಇರಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಇರಲೇಬೇಕು ಅಂತ. ಇದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದ್ರೆ ನಾವು ಆಕ್ಸಿಜನ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಬೇರೆ ಗ್ರಹದಲ್ಲಿ ಜೀವಿಗಳು ಹೇಗೆ ನಮ್ಮ ಗ್ರಹದಲ್ಲಿ, ಈ ಭೂಲೋಕದಲ್ಲಿ ನಮ್ಮ ದೇಹದ ಮ್ಯಾಕ್ಸಿಮಮ್ ನಮ್ಮ ದೇಹ ಭೂಮಿಯಿಂದ ಆಗಿದೆ. ಈ ದೇಹದಲ್ಲಿ 5 ಅಂಶಗಳಿದಾವೆ. ಭೂಮಿರ್, ಆಪೋ, ಅನಲೋ, ವಾಯು, ಖಮ್ ಅಂತ. ಅಂದ್ರೆ ಅರ್ತ್, ವಾಟರ್, ಫೈರ್, ಏರ್ ಮತ್ತೆ ಈಥರ್. ಈ 5ರಿಂದ ಈ ದೇಹ ಆಗಿದೆ. ಮತ್ತೆ ನಾವು ಭೂಲೋಕದಲ್ಲಿ ಇರೋದ್ರಿಂದ, ಈ ಭೂಮಿ ಮೇಲೆ ಇರೋದ್ರಿಂದ ಹೆಚ್ಚು ಪಟ್ಟು ನಮ್ಮ ದೇಹದಲ್ಲಿ ಭೂಮಿ ಮತ್ತೆ ನೀರು ಇವೆರಡರ ಮಾತ್ರ ಜಾಸ್ತಿ ಇದೆ. ಇದೇ ರೀತಿ ಬೇರೆ ಗ್ರಹದಲ್ಲಿ ಆ ಗ್ರಹ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆಯೋ ಅದೇ ವಸ್ತುವಿನಿಂದ ಆಗಿರುವಂತಹ ದೇಹಗಳು ಅಲ್ಲಿ ಜೀವಿಗಳಿಗೆ ಇರ್ತವೆ. ನಾವು ಈ ಭೂಮಿಯಿಂದ ಆಗಿರುವಂತಹ ದೇಹವನ್ನ ಪಡ್ಕೊಂಡು ಬೇರೆ ಗ್ರಹದಲ್ಲಿ ಕೂಡ ಅಲ್ಲಿ ಮಣ್ಣಿಲ್ಲ ಅಥವಾ ಅಲ್ಲಿ ಗಾಳಿ ಇಲ್ಲ ಅಂದಿದ ಮಾತ್ರಕ್ಕೆ ಅಲ್ಲಿ ಜೀವಿಗಳು ಇರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶಾಸ್ತ್ರದ ಪ್ರಕಾರ ಸೋಮಗ್ರಹ ಅಂದ್ರೆ ಚಂದ್ರಗ್ರಹ, ಅಲ್ಲಿಯೂ ಕೂಡ ಜೀವಿಗಳು ಇದ್ದಾರೆ. ಸೂರ್ಯ ಅಂದ್ರೆ ಒಂದು ಬೆಂಕಿಯ ಒಂದು ಗ್ರಹ. ಆ ಗ್ರಹ ಅಂದ್ರೆ ಅದರಲ್ಲಿ ಬರೀ ಬೆಂಕಿ ತುಂಬಿದೆ. ಈಗ ನಮ್ಮ ಪ್ರಕಾರ ಬೆಂಕಿ ಒಳಗಡೆ ಜೀವಿಗಳು ವಾಸಿಸುವುದು ಸಾಧ್ಯನೇ ಇಲ್ಲ. ಆದ್ರೆ ಆ ಬೆಂಕಿ ಒಳಗಡೆ ಕೂಡ ಜೀವಿಗಳು ಇದ್ದಾವೆ. ಅಲ್ಲಿಯೂ ಕೂಡ ಒಂದು ಪ್ರಪಂಚ ಇದೆ. ಹೇಗೆ ಈ ಭೂಮಿ ಮೇಲೆ ಮಣ್ಣಿದೆಯೋ ಮತ್ತೆ ಶರೀರ ಜಾಸ್ತಿ ಮಣ್ಣಿಂದ ಆಗಿದೆಯೋ, ಅದೇ ರೀತಿ ಸೂರ್ಯ ಲೋಕದಲ್ಲಿ ಶರೀರಗಳು ಬೆಂಕಿಯಿಂದ ಆಗಿದ್ದಾವೆ. ಸೊ ಇದು ಯಾವಾಗ ನಮ್ಗೆ ಅರ್ಥ ಆಗ್ತದಂದ್ರೆ, ಯಾವಾಗ ನಾವು ಆತ್ಮದ ಅಶಾಶ್ವತತೆಯ ಒಂದು ಲಕ್ಷಣವನ್ನ ಅರ್ಥ ಮಾಡ್ಕೋತೀವೋ ಆವಾಗ ನಮ್ಗೆ ಈ ಒಂದು ಯಾವ ಗ್ರಹದಲ್ಲೂ ಕೂಡ ಆತ್ಮ ವಾಸಿಸಬಹುದು
ಇದರ ಅರ್ಥ ಆಗ್ತದೆ. ಯಾಕೆಂದ್ರೆ ಆತ್ಮ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ, ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ, ಆತ್ಮವನ್ನ ಯಾರು ಕತ್ತರಿಸ್ಲಿಕ್ಕೂ ಆಗುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಿಯತಿ ಆಪೋ ನ ಶೋಷಯತಿ ಮಾರುತಃ. ಆತ್ಮವನ್ನ ಯಾವುದೇ ಅಸ್ತ್ರದಿಂದ ಕತ್ತರಿಸ್ಲಿಕ್ಕೆ ಆಗುದಿಲ್ಲ. ನೈನಂ ದಹತಿ ಪಾವಕಃ, ಬೆಂಕಿಯಿಂದ ಆತ್ಮವನ್ನ ಸುಡ್ಲಿಕ್ಕೂ ಆಗುದಿಲ್ಲ. ನೀರಿಂದ ಆತ್ಮವನ್ನ ತೊಳೆದು ಹರಿದು ಹಾಕ್ಲಿಕ್ಕೂ ಆಗುದಿಲ್ಲ. ಗಾಳಿಯಲ್ಲಿ ಬೀಸ ಹಾಕ್ಲಿಕ್ಕೆ ಆತ್ಮವನ್ನ ಆಗುದಿಲ್ಲ. ಸೊ ಹಾಗಾಗಿ ಯಾರು ಈ ಆತ್ಮದ ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೋತಾರೆ, ಅವರು ಆ ಆತ್ಮವು ಎಲ್ಲಿ ಕೂಡ ಬದುಕಬಹುದು, ಇದನ್ನ ಈ ಆತ್ಮ ಹೇಗೆ ಸರ್ವಗತಃ ಎನ್ನುವುದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜೀವಿಗಳು ಎಲ್ಲವೂ ಇದಾವೆ, ಎಲ್ಲಾ ಲೋಕಗಳಲ್ಲೂ ಕೂಡ ಜೀವಿಗಳು ಇದಾವೆ. ಮತ್ತೆ ಈಗ ನಮ್ಗೆ ಅರ್ಥ ಆಯ್ತು ಬೇರೆ ಲೋಕದಲ್ಲಿ ಜೀವಿಗಳು ಇದಾವೆ ಅಂತ. ಹಾಗಿದ್ದ ಮಾತ್ರಕ್ಕೆ ನಾವು ರಾಕೆಟ್ಗಳನ್ನ ಬಳಸ್ಕೊಂಡು, ಹೊಸ ತಂತ್ರಜ್ಞಾನವನ್ನ ಬಳಸ್ಕೊಂಡು, ಏನೋ ಒಂದು ವಿಮಾನವಂತರದ ಏನಾದ್ರೂ ಒಂದು ವಾಹನವನ್ನ ಸೃಷ್ಟಿ ಮಾಡಿಕೊಂಡು ಆ ಗ್ರಹದಲ್ಲಿ ಹೋಗಿ ಅಲ್ಲಿರುವಂತಹ ಜೀವಿಗಳಿಗೆ ತೊಂದರೆ ಕೊಡುವುದು, ಇವೆಲ್ಲ ಮಾಡುವುದಲ್ಲ. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬೇರೆ ಈ ಪ್ರಪಂಚದಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ನೀವು ಯಾವ ಲೋಕಗಳಿಗೆ ಹೋದ್ರೂ ಕೂಡ ಅಲ್ಲಿಂದ ಮರಳಿ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಇದೇ ಜಗತ್ತಿನ ಒಳಗಡೆ ಬೇರೆ ಬೇರೆ ಲೋಕಕ್ಕೆ ಸಂಚಾರ ಮಾಡಿ ಮತ್ತೆ ಮತ್ತೆ ಅಲ್ಲಿ ಕೂಡ ಹುಟ್ಟಿ ಮತ್ತೆ ಅಲ್ಲಿ ಸಾವನ್ನ ಅಪ್ಪಿ ಅಲ್ಲಿ ಕೂಡ ವೃದ್ಧಾಪ್ಯ, ರೋಗ, ಇವುಗಳನ್ನ ಕಷ್ಟ, ಇವುಗಳನ್ನ ಅನುಭವ ಕೊಡುವುದಕ್ಕಿಂತ ಕೃಷ್ಣ ಹೇಳ್ತಾನೆ, ಅತಿ ಉತ್ತಮವಾದಂತಹ ಈ ಲೋಕದಿಂದ ಆಚೆ ಇರುವಂತಹ ಪರಸ್ತಸ್ಮಾತ್ತು ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಈ ಎಲ್ಲಾ ವ್ಯಕ್ತ ಅವ್ಯಕ್ತ ಅಂದ್ರೆ ಸೃಷ್ಟಿ ಆಗ್ತದೆ, ಮತ್ತೆ ಎನಿಹಿಲೇಷನ್ ಅಂದ್ರೆ ಪ್ರಳಯ ಆಗ್ತದೆ. ಈ ಜಗತ್ತಿನಲ್ಲಿ ಯಾವುದು, ದಯವಿಟ್ಟು ಮೈಕ್ ಆಫ್ ಮಾಡಿ, ನಿಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಹೇಳ್ತಾನೆ, ಈ ಒಂದು ಸಮಯದಲ್ಲಿ ಸೃಷ್ಟಿಯಾಗುವುದು, ಇನ್ನೊಂದು ಸಮಯದಲ್ಲಿ ನಾಶ ಆಗುವಂತಹ ಈ ಒಂದು ಭೌತಿಕ ಪ್ರಪಂಚದಿಂದ ಆಚೆ ಪರಸ್ತಸ್ಮಾತ್ತು ಭಾವೋ ಅನ್ಯೋ, ಅನ್ಯ ಭಾವ ಅಂದ್ರೆ ಒಂದು ಬೇರೆ ಪ್ರಕೃತಿ. ಪರಸ್ತಸ್ಮಾತ್ತು ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತಾತ್, ಈ ಸೃಷ್ಟಿಯಾಗುವುದು ನಾಶ ಆಗುವ ಪ್ರಕೃತಿಗಿಂತ ಆಚೆ ಪರಹ ಮತ್ತೆ ಸನಾತನವಾದಂತಹ ನನ್ನ ಧಾಮ ಇದೆ, ನನ್ನ ಪ್ರಪಂಚ ಇದೆ, ಶಾಶ್ವತ ಪ್ರಪಂಚ ಇದೆ. ಸನಾತನ ಅಂದ್ರೆ ಶಾಶ್ವತ. ಯಹಸ ಸರ್ವೇಶು ನಸ್ಯತ್ಸು ನ ವಿನಶ್ಯತಿ, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಾಶ ಆದ್ರೂ ಕೂಡ ನನ್ನ ಆ ಜಗತ್ತು ಯಾವತ್ತೂ ಕೂಡ ನಾಶ ಆಗುವುದಿಲ್ಲ. ಅದು ನನ್ನ ಶಾಶ್ವತ ಪರಂ ಧಾಮ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಈ ಜಗತ್ತಿನ ಬಗ್ಗೆ ಕೃಷ್ಣ ಏನ್ ಹೇಳ್ತಾನೆ, ಇಂತಹ ಬೇರೆ ಗ್ರಹಗಳ ಯಾತ್ರೆಯು ಯಾವ ಪ್ರಯೋಜನಕ್ಕೂ ಬಾರದೆಂದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಆ ಬ್ರಹ್ಮಭುವನಾಲ್ಲೋಕ ಪುನರಾವರ್ತಿನೋ ಅರ್ಜುನ ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಹೇಳ್ತಾನೆ ಕೃಷ್ಣ, ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿನೋ ಅರ್ಜುನ, ನೀವು ಈ ಜಗತ್ತಿನಲ್ಲಿ ಯಾವ ಲೋಕಕ್ಕೂ ಹೋಗಿ ಬ್ರಹ್ಮಲೋಕಕ್ಕೂ ಹೋದ್ರೂ ಕೂಡ ನೀವು ಮರಳಿ ಇಲ್ಲಿ ಬರಬೇಕು. ಪುನರಾವರ್ತಿನೋ ಅರ್ಜುನ, ಓ ಅರ್ಜುನ, ಐಹಿಕ ಜಗತ್ತಿನಲ್ಲಿನ ಅತ್ಯಂತ ಮೇಲಿನ ಗ್ರಹಲೋಕದಿಂದ ಹಿಡಿದು ಅತ್ಯಂತ ಕೆಳಗಿನ ಲೋಕದ ತನಕ ಎಲ್ಲವೂ ಯಾತನಾಮಯವಾದ ಸ್ಥಳಗಳೇ ಆಗಿವೆ.
ಅಲ್ಲೆಲ್ಲ ಜನನ ಮರಣಗಳು ತಪ್ಪಿದ್ದಲ್ಲ. ಆದರೆ ಹೇ ಕೌಂತೆಯ, ನನ್ನ ಧಾಮಕ್ಕೆ ಬಂದವನು ಪುನಃ ಜನ್ಮಿಸುವುದಿಲ್ಲ. ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಮಾಮುಪೇತ್ಯತು, ಕೃಷ್ಣ ಹೇಳ್ತಾನೆ, ನನ್ನ ಕಡೆ ನನ್ನ ಧಾಮಕ್ಕೆ ಬರುವವನು, ಓ ಕೌಂತೆಯ, ಓ ಅರ್ಜುನ, ಅವನಿಗೆ ಪುನರ್ಜನ್ಮ ನ ವಿದ್ಯತೆ, ಅವನಿಗೆ ಪುನರ್ಜನ್ಮ ಸಿಗುವುದಿಲ್ಲ. ಇದು 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಆ ಬ್ರಹ್ಮಾಂಡವನ್ನು ಊರ್ಧ್ವ, ಅಂತರಿಕ್ಷ ಹಾಗೂ ಪಾತಾಳ ಲೋಕಗಳೆಂದು ವಿಭಾಗಿಸಲಾಗಿದೆ. ನಮ್ಮ ಈ ಭೂಮಿಯು ಅಂತರಿಕ್ಷದ ಗ್ರಹ ವಲಯಕ್ಕೆ ಸೇರಿದ ಲೋಕಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಒಬ್ಬ ವ್ಯಕ್ತಿಯು ಎಲ್ಲದಕ್ಕೂ ಮೇಲಿರುವ ಒಬ್ಬ ವ್ಯಕ್ತಿಯು ಬ್ರಹ್ಮಲೋಕ ಎಂದು ಕರೆಯಲಾಗುವ ಜಗತ್ತನ್ನು ಪ್ರವೇಶಿಸಿದರೂ ಅಲ್ಲಿ ಕೂಡ ಹುಟ್ಟು ಸಾವುಗಳ ಪುನರಾವರ್ತನೆ ಇದ್ದೇ ಇದೆ ಎಂದು ಕೃಷ್ಣನು ಒತ್ತಿ ಹೇಳುತ್ತಾನೆ. ನೀವು ಈ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ, ಯಾವ ಲೋಕಕ್ಕೂ ಹೋದರೂ ಕೂಡ ಸಾವು ತಪ್ಪಿದ್ದಲ್ಲ, ಜನ್ಮ ತಪ್ಪಿದ್ದಲ್ಲ. ಈ ಹುಟ್ಟು ಸಾವುಗಳ ಚಕ್ರದಿಂದ ಆಗಲಿಕ್ಕೆ ಒಂದೇ ಒಂದು ದಾರಿ, ಭಗವಂತನಿಗೆ ಶರಣಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗು ಎಂದು ಕೃಷ್ಣ ಒತ್ತಿ ಹೇಳ್ತಾನೆ. ಬ್ರಹ್ಮಾಂಡದ ಇತರ ಗ್ರಹ ಲೋಕಗಳು ಜೀವಿಗಳಿಂದ ತುಂಬಿ ಹೋಗಿದೆ. ಈ ಒಂದು ಜಗತ್ತಿನಲ್ಲಿ ಜೀವಿಗಳಿವೆ, ಬೇರೆಲ್ಲಾ ಗ್ರಹ ಲೋಕಗಳು ಬರಿದಾಗಿವೆ ಎಂದು ನಾವು ಭಾವಿಸಬಾರದು. ಭೂಮಿಯ ಮೇಲಿನ ಯಾವುದೇ ಸ್ಥಳವು ಜೀವಿಗಳಿಲ್ಲದೆ ಇಲ್ಲ ಎಂಬುದು ನಾವು ಅನುಭವದಿಂದ ಕಾಣಬಹುದಾದ ಸಂಗತಿ. ನಾವು ಭೂಮಿಯ ಆಳಕ್ಕೆ ಹೋದಾಗ ಜಂತುಗಳನ್ನು ಕಾಣುತ್ತೇವೆ, ಗಗನದಲ್ಲಿ ಬಹು ಬಗೆಯ ಪಕ್ಷಿಗಳನ್ನು ಕಾಣುತ್ತೇವೆ, ನೀರಿನಲ್ಲಿ ಆಳಕ್ಕೆ ಮುಳುಗಿದರೆ ಜಲಚರಗಳನ್ನೂ ಕಾಣುತ್ತೇವೆ. ಹೀಗಿರುತ್ತಾ ಇತರ ಲೋಕಗಳಲ್ಲಿ ಜೀವಿಗಳು ಇಲ್ಲ ಎಂಬ ನಿರ್ಣಯಕ್ಕೆ ಬರುವುದು ಹೇಗೆ ಸಾಧ್ಯ? ಆದರೆ ಮಹಾನ್ ಉಪದೇವತೆಗಳು ವಾಸಿಸುವ ಗ್ರಹ ಲೋಕಗಳಿಗೆ ಹೋದರೂ ನಮಗೆ ಮರಣವಂತೂ ಇದ್ದೇ ಇದೆ ಎಂದು ಕೃಷ್ಣನು ಸೂಚಿಸುತ್ತಾನೆ. ತಾನಿರುವ ಧಾಮಕ್ಕೆ ಬಂದಲ್ಲಿ ವ್ಯಕ್ತಿಯು ಪುನಃ ಹುಟ್ಟಬೇಕಾಗಿಲ್ಲವೆಂದು ಕೃಷ್ಣನು ಪುನರುಚ್ಚರಿಸುತ್ತಾನೆ. ಇದನ್ನ ಹಿಂದೆ ಕೂಡ ಬೇರೆ ಯುಗಗಳಲ್ಲೂ ಕೂಡ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು. ಅಂತಹ ಹಿರಣ್ಯಕಶಿಪು, ರಾವಣ, ಅಂತಹ ದೊಡ್ಡ ದಾನವರು ಕೂಡ ಬ್ರಹ್ಮದೇವರನ್ನೇ ಸಂತೃಪ್ತಿಪಡಿಸಿ ಆಶೀರ್ವಾದಕ್ಕಾಗಿ ಅಮರತ್ವವನ್ನ ಕೇಳಿದ್ರು. ಬ್ರಹ್ಮದೇವರು ಅವರಿಗೆ ಉತ್ತರದಲ್ಲಿ ಹೇಳ್ತಾರೆ, ನಾನೇ ಅಮರ ಇಲ್ಲ, ನಾನು ಕೂಡ ಒಂದು ಸಮಯ ಬಂದಾಗ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹ ಪಡಿಬೇಕು, ಅಂಥದ್ರಲ್ಲಿ ನಿಮಗೆ ನಾನು ಅಮರತ್ವವನ್ನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಎಂದು ಬ್ರಹ್ಮದೇವರು ಹೇಳ್ತಾರೆ. ಹಾಗಾಗಿ ಊರ್ಧ್ವ ಲೋಕಗಳಲ್ಲಿ ಸ್ವರ್ಗಲೋಕ, ಭೂರ್ಭುವ ಸ್ವಹ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಇವೆಲ್ಲ ಲೋಕಗಳಲ್ಲಿ ಒಬ್ಬ ಮನುಷ್ಯನ ಆಯಸ್ಸು ಹೆಚ್ಚಿರಬಹುದು ವಿನಃ ಅವನು ಶಾಶ್ವತವಾಗಿ ಅಲ್ಲಿ ಸಿಕ್ಕಿರುವಂತಹ ದೇಹದಲ್ಲಿ ವಾಸಿಸ್ಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಪ್ರಕೃತಿಯ ನಿಯಮ ಏನು ಅಂತಂದ್ರೆ, ಈ ಭೌತಿಕ ಲೋಕದ ನಿಯಮ ಏನು ಅಂತಂದ್ರೆ, ಈ ಭೌತಿಕ ಲೋಕದ ನಿಯಮ ಏನು ಅಂತಂದ್ರೆ, ಭೌತಿಕ ಲೋಕದಲ್ಲಿ ಯಾವುದು ಸೃಷ್ಟಿ ಆಗುತ್ತೋ ಅದು ನಾಶ ಆಗಲೇಬೇಕು. ಮತ್ತೆ ಯಾವುದು ನಾಶ ಆಗುತ್ತೆ ಅದು ಮತ್ತೆ ಸೃಷ್ಟಿ ಆಗುತ್ತೆ. ಯಾವುದು ಹುಟ್ಟುತ್ತಾನೆ ಅವನು ಸಾಯ್ಬೇಕು, ಯಾರು ಹುಟ್ಟುತ್ತಾನೆ ಅವನು ಸಾಯ್ಬೇಕು, ಮತ್ತೆ ಯಾರು ಸಾಯ್ತಾನೆ ಅವನು ಮತ್ತೆ ಹುಟ್ಟಬೇಕು. ಎಲ್ಲಿ ತನಕ ಈ ಪ್ರಪಂಚದಲ್ಲಿ ಇರ್ತೀವೋ ಅಲ್ಲಿ ತನಕ ಹುಟ್ಟು ಸಾವು ಇವೆರಡನ್ನೂ ಕೂಡ ನಾವು ಅನುಭವಿಸಲೇಬೇಕು.
ನೀವು ಭೂಮಿ ಮೇಲೆ ಇರಿ, ಅಥವಾ ಪಾತಾಳಕ್ಕೆ ಹೋಗಿ, ಅಥವಾ ಸ್ವರ್ಗಲೋಕಕ್ಕೆ ಹೋಗಿ, ಅಥವಾ ಸತ್ಯಲೋಕಕ್ಕಾದ್ರೂ ಹೋಗಿ, ಈ ಜನ್ಮ ಮತ್ತೆ ಮೃತ್ಯು ಇವೆರಡನ್ನು ತಪ್ಪಿಸ್ಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಇದು ಭಗವದ್ಧಾಮಕ್ಕೆ ನಾವು ಮರಳಿ ಹೋದಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಪದೇ ಪದೇ ಈ ಮಾತನ್ನ ಹೇಳ್ತಾನೆ. ಮತ್ತೆ ಮತ್ತೆ ಕೃಷ್ಣ ಹೇಳ್ತಾನೆ, ನನ್ನ ಧಾಮ ಪರಂಧಾಮ, ಅದು ಸನಾತನ ಧಾಮ, ಅಲ್ಲಿ ನಿಮ್ಗೆ ದುಃಖ ಇಲ್ಲ, ಅಲ್ಲಿ ಶಾಶ್ವತ ಆನಂದ ಸಿಗ್ತದೆ, ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ ಪದೇ ಪದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದ್ರೂ ಕೂಡ ನಾವು ಮೂರ್ಖ ಜೀವಿಗಳು ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದೇ ಪ್ರಪಂಚದಲ್ಲಿ ಆ ಶಾಶ್ವತ ಜೀವನವನ್ನ, ಶಾಶ್ವತ ಆನಂದವನ್ನ ಹುಡುಕ್ಲಿಕ್ಕೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರಯತ್ನ ಪಡ್ತಾ ಇರ್ತೀವಿ. ಜ್ಞಾನ ಹಾಗೂ ಆನಂದಗಳ ನಿತ್ಯ ಬದುಕನ್ನು ಸಾಧಿಸಬೇಕಾದಲ್ಲಿ ತುಂಬು ಗಾಂಭೀರ್ಯದ ಪ್ರಯತ್ನ ಅಗತ್ಯ. ನಮ್ಮ ಬದುಕಿನ ಗುರಿ ವಾಸ್ತವವಾಗಿ ಇದೇ ಎಂಬುದನ್ನು ನಾವು ಮರೆತು ಹೋಗಿದ್ದೇವೆ. ನಮ್ಮ ನಿಜವಾದ ಹಿತವಿರೋದು ನಿತ್ಯತೆಯ ಬದುಕಿನಲ್ಲೇ ಎಂಬುದು ಕೂಡ ನಮ್ಮ ನೆನಪಿನಿಂದ ಜಾರಿ ಹೋಗಿದೆ. ನಮ್ಮ ಈ ಮರೆವಿಗೆ ಕಾರಣವೇನು? ಐಹಿಕ ಜಗತ್ತಿನ ಥಳಕಿಗೆ ನಾವು ಸಿಕ್ಕಿಕೊಂಡು ಬಿಟ್ಟಿದ್ದೇವೆ. ಭಾರೀ ಗಗನಚುಂಬಿಗಳು ಅಂದ್ರೆ ಸ್ಕೈ ಸ್ಕ್ರೇಪರ್ಸ್ ಅಂತ ಹೇಳ್ತಾರೆ. ಸ್ಕೈ ಸ್ಕ್ರೇಪರ್ಸ್ ಅಂದ್ರೆ ಗಗನಕ್ಕೆ ಮುಟ್ಟುವಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್, ಇಮಾರತುಗಳು, ಬೃಹತ್ ಕಾರ್ಖಾನೆಗಳು ಹಾಗೂ ರಾಜಕೀಯ ಧುರೀಣರ ಅಬ್ಬರಕ್ಕೆ ನಾವು ಮರುಳಾಗಿ ಹೋಗಿದ್ದೇವೆ. ಎಷ್ಟೇ ದೊಡ್ಡ ಗಗನಚುಂಬಿಗಳನ್ನು ನಿರ್ಮಿಸಿದರೂ ನಾವಂತೂ ಅಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಎಂಬುದು ನಮಗೆ ತಿಳಿದಿದ್ದು ಹೀಗಿದ್ದೇವಲ್ಲ. ಎಷ್ಟೇ ದೊಡ್ಡ ಗಗನಚುಂಬಿಗಳನ್ನು ನಿರ್ಮಿಸಿದರೂ ನಾವಂತೂ ಅಲ್ಲಿ ಶಾಶ್ವತವಾಗಿರುವುದಿಲ್ಲ ಎಂಬುದು ನಮಗೆ ತಿಳಿದಿದ್ದು ಹೀಗಿದ್ದೇವಲ್ಲ ಎಂಬುದು ಆಶ್ಚರ್ಯ. ಬೃಹತ್ ಕಾರ್ಖಾನೆಗಳನ್ನು, ದೊಡ್ಡ ದೊಡ್ಡ ನಗರಗಳನ್ನು ನಿರ್ಮಿಸುವುದಕ್ಕಾಗಿ ನಾವು ನಮ್ಮ ಶಕ್ತಿಯನ್ನು ವ್ಯಯಿಸಬಾರದು. ಹಾಗೆ ಶಕ್ತಿ ವ್ಯಯ ಮಾಡಿ ಐಹಿಕ ಪ್ರಕೃತಿಯ ಹಿಡಿತಕ್ಕೆ ಮತ್ತಷ್ಟು ಬಿಗಿಯಾಗಿ ಸಿಕ್ಕಿ ಹಾಕಿಕೊಳ್ಳಬಾರದು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಲೋಕವನ್ನು ಪ್ರವೇಶಿಸುವ ಅರ್ಹತೆ ಉಳ್ಳಂಥ ದೇಹ ಗಳಿಸಿಕೊಳ್ಳುವ ಸಲುವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ನಮ್ಮ ಶಕ್ತಿಯನ್ನು ಬೆಳೆಸಬೇಕು. ಕೃಷ್ಣ ಪ್ರಜ್ಞೆ ಎನ್ನುವುದೊಂದು ಧಾರ್ಮಿಕ ಪಂಥವಲ್ಲ, ಅಥವಾ ಅದೊಂದು ಆಧ್ಯಾತ್ಮಿಕ ಮನೋರಂಜನಾ ಕಾರ್ಯಕ್ರಮವೂ ಅಲ್ಲ. ಅದು ಜೀವಿಯ ಬಹುಮುಖ್ಯವಾದ ಭಾಗ. ಎಷ್ಟೋ ಜನ ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ, ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನ ತಪ್ಪು ಅರ್ಥ ಮಾಡ್ಕೋತಾರೆ. ಅವರು ಅರ್ಥ ಮಾಡ್ಕೋತಾರೆ, ಇದು ಒಂದು ಬೇರೆ ಬಹಳಷ್ಟು ಧಾರ್ಮಿಕ ಪಂಥಗಳಿದ್ದಾವೆ, ಅದೇ ರೀತಿ ಇದು ಒಂದು ಹೊಸದಾಗಿ ಸೃಷ್ಟಿ ಮಾಡಿರುವಂತಹ ಇದು ಒಂದು ಪಂಥ ಅಂತ ಅನ್ಕೊಂಡ್ಬಿಡ್ತಾರೆ. ಯಾವುದೋ ಅಮೆರಿಕಾದಲ್ಲಿ ಹುಟ್ಟಿರುವಂತ ಪಂಥ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಗೆ ಹೊರಗಡೆನೂ ಕೂಡ ನಾವು ಪಬ್ ಅಲ್ಲಿ, ಕ್ಲಬ್ ಅಲ್ಲಿ ಹೋಗಿ ಕುಡಿದು ಕುಣಿತೀವೋ, ಇವರು ಇಲ್ಲಿ ಕೀರ್ತನೆ ಮಾಡಿ ಕುಣಿತಾರೆ ಅಂತ ಇಲ್ಲಿ ಕೂಡ ಇವರು ಕೂಡ ಮನೋರಂಜನೆ ಮಾಡ್ತಾರೆ, ಅವರು ಕೂಡ ಮನೋರಂಜನೆ ಮಾಡ್ತಾರೆ. ಈ ಎರಡರಲ್ಲೂ ಏನು ವ್ಯತ್ಯಾಸ ಎಂದು ಅನ್ಕೋತಾರೆ. ಆದ್ರೆ ಕೃಷ್ಣ ಪ್ರಜ್ಞೆ ಅನ್ನುವುದು ಒಂದು ಮನೋರಂಜನೆಯ ಕಾರ್ಯಕ್ರಮ ಅಲ್ಲ, ಒಂದು ಧಾರ್ಮಿಕ ಪಂಥನವೂ ಅಲ್ಲ. ಇದು ಒಂದು ಜೀವಿಯ ಬಹು ಮುಖ್ಯವಾದ ಭಾಗ. ಈ ಕೃಷ್ಣ ಪ್ರಜ್ಞಾ ಆಂದೋಲನವು ನಾವು ಮರೆತು ಹೋದ
ಭಗವಂತನ ಜೊತೆ ಇರುವಂತಹ ನಮ್ಮ ಸಂಬಂಧವನ್ನ ನಮಗೆ ಮರು ನೆನಪಿಸಿ ಕೊಡುವಂತಹ ಆಂದೋಲನ ಕೃಷ್ಣ ಪ್ರಜ್ಞಾ ಆಂದೋಲನ. ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಅಧ್ಯಾಯ 4, ಬ್ರಹ್ಮಾಂಡದಾಚೆಗಿನ ಅಂಬರ. ಬ್ರಹ್ಮಾಂಡದ ಆಚೆಗಿನ ಅಂಬರ, ದ ಸ್ಕೈ ಬಿಯಾಂಡ್ ದಿ ಮಟೀರಿಯಲ್ ಯೂನಿವರ್ಸ್. ಈ ಬ್ರಹ್ಮಾಂಡದ ಊರ್ಧ್ವ ಗ್ರಹ ವ್ಯೂಹಗಳು ಕೂಡ ಜನನ ಮರಣಗಳಿಗೆ ಒಳಪಟ್ಟಿವೆ ಎಂದ ಮೇಲೆ ಶ್ರೇಷ್ಠ ಯೋಗಿಗಳು ಆ ಗ್ರಹ ಲೋಕಗಳಿಗೆ ಉನ್ನತಿ ಪಡೆಯಲು ಶ್ರಮಿಸುತ್ತಾರೇಕೆ? ಹೀಗೆ ಶ್ರಮ ಪಡುವ ಯೋಗಿಗಳಿಗೆ ಅನೇಕ ಯೋಗ ಸಿದ್ಧಿಗಳು ಒಲಿದಿದ್ದರೂ ಐಹಿಕ ಬದುಕಿನ ಸುಖ ಸೌಕರ್ಯಗಳನ್ನು ಅನುಭವಿಸುವ ಪ್ರವೃತ್ತಿ ಅವರಲ್ಲಿ ಇರುತ್ತದೆ. ಯೋಗ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಂಡು ಹಲವಾರು ಯೋಗ ಸಿದ್ಧಿಗಳು ಅವರಿಗೆ ಒಲಿದಿದ್ದರೂ ಭೌತಿಕ ಸುಖ ಸೌಕರ್ಯಗಳನ್ನ ಅನುಭವಿಸುವಂತಹ ಪ್ರವೃತ್ತಿ ಅವರ ಮನಸ್ಸಿಂದ ಹೋಗಿರುವುದಿಲ್ಲ. ಅದಕ್ಕೋಸ್ಕರ ಯೋಗಿಗಳು ಎಂದು ಎನಿಸಿಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಊರ್ಧ್ವ ಲೋಕಕ್ಕೆ ಹೋಗಿ ಉನ್ನತ ಮಟ್ಟದ ಆನಂದವನ್ನ ಅನುಭವಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ. ಊರ್ಧ್ವ ಲೋಕಗಳಲ್ಲಿ ಊಹೆಗೆ ನಿಲುಕದಷ್ಟು ದೀರ್ಘಕಾಲ ಜೀವಿಸಿರುವುದು ಸಾಧ್ಯ. ಊಹೆಗೆ ನಿಲುಕದಷ್ಟು ನಾವು ಊಹಿಸ್ಲಿಕ್ಕೂ ಆಗುವುದಿಲ್ಲ. ಅಷ್ಟು ದೀರ್ಘಕಾಲ, ಅಷ್ಟು 1000 ವರ್ಷ ಒಂದು ಜೀವಿ ಅಲ್ಲಿ ಬದುಕಬಹುದು. ಊರ್ಧ್ವ ಲೋಕಗಳಲ್ಲಿ ಕಾಲಗಣನೆ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಶ್ರೀಕೃಷ್ಣನೇ ಸೂಚಿಸುತ್ತಾನೆ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾಃ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ. ಮಾನುಷ ಲೆಕ್ಕಾಚಾರದಂತೆ ನೋಡಿದರೆ ಒಟ್ಟು 1,000 ಯುಗಗಳು ಬ್ರಹ್ಮನ ಒಂದು ಹಗಲಾಗುತ್ತದೆ. 1,000 ಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ಹಗಲು, ಅಂದ್ರೆ ಬ್ರಹ್ಮನ ಒಂದು ದಿನ. ಇಷ್ಟೇ ಕಾಲವು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾಃ. ಇಷ್ಟೇ ಕಾಲವು ಅವನ ಒಂದು ರಾತ್ರಿಯ ಅವಧಿಯೂ ಆಗಿರುತ್ತದೆ. ಅಂದ್ರೆ ಬ್ರಹ್ಮನ 24 ಗಂಟೆಗಳು ಅಂದರೆ ಈ ಭೂಲೋಕದಲ್ಲಿ 2,000 ಯುಗಗಳು ಕಳೆದು ಹೋಗ್ತವೆ. ಒಂದು ಯುಗವು 43 ಲಕ್ಷ ಸಾವಿರ ವರ್ಷಗಳಷ್ಟು ದೀರ್ಘಾವಧಿಯನ್ನು ಆವರಿಸಿರುತ್ತದೆ. ಒಂದು ಯುಗ ಅಂದ್ರೆ ಇಲ್ಲಿ ಮಾತಾಡ್ತಿರೋದು ಒಂದು ಮಹಾಯುಗ. ಕಲಿಯುಗದ ಅವಧಿ 4,32,000 ವರ್ಷ. ದ್ವಾಪರ ಯುಗದ ಅವಧಿ 8,64,000 ವರ್ಷ. ತ್ರೇತಾಯುಗದ ಅವಧಿ 12,96,000 ವರ್ಷ. ಸತ್ಯಯುಗದ ಅವಧಿ 17 ಲಕ್ಷಕ್ಕಿಂತ ಜಾಸ್ತಿ. ಈ 4 ಸೇರಿಸಿದಾಗ ಒಂದು ಮಹಾಯುಗ ಆಗುತ್ತೆ. ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ ಮತ್ತೆ ಕಲಿಯುಗ, 4 ಯುಗಗಳನ್ನು ಸೇರಿ ಒಂದು ಮಹಾಯುಗ ಎಂದು ಹೇಳ್ತಾರೆ. ಈ ಒಂದು ಮಹಾಯುಗದ ಅವಧಿ ಎಷ್ಟು ಅಂದ್ರೆ 43,00,000 ವರ್ಷಗಳಷ್ಟು. ಈ ಸಂಖ್ಯೆಯನ್ನು 1,000ದಿಂದ ಗುಣಿಸಿದರೆ ಬರುವ ಗುಣಲಬ್ಧವು ಬ್ರಹ್ಮಲೋಕದಲ್ಲಿರುವ ಬ್ರಹ್ಮನ ಪಾಲಿಗೆ
12 ಗಂಟೆಗಳು ಅಷ್ಟೇ. ಹೀಗೆಯೇ ಬ್ರಹ್ಮನ ಒಂದು ರಾತ್ರಿಯೂ ಕೂಡ ಇಷ್ಟೇ ದೀರ್ಘಕಾಲದ್ದು. ಬ್ರಹ್ಮನ ಲೆಕ್ಕದ ಈ ಹಗಲು ರಾತ್ರಿಗಳ 30 ದಿನಗಳು ಸೇರಿದರೆ 1 ತಿಂಗಳಾಗುತ್ತದೆ. ಇಂತಹ 12 ತಿಂಗಳು ಸೇರಿ ಅವನ 1 ವರ್ಷವಾಗುತ್ತದೆ. ಇಂತಹ 100 ವರ್ಷಗಳು ಬ್ರಹ್ಮನ ಆಯಸ್ಸು. ಬ್ರಹ್ಮ ಲೋಕದಂತ ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಬ್ರಹ್ಮನ ಆಯಸ್ಸು ಎಷ್ಟು ದೊಡ್ಡದು ಅಂತ. ಆ ಒಂದು ಸಂಖ್ಯೆ ಮುಂದೆ ಝೀರೋಗಳನ್ನ ಸೇರಿಸ್ತಾ 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 ಎಷ್ಟು ಝೀರೋಗಳು ಬರ್ತಾವ ಗೊತ್ತಿಲ್ಲ, ಅಷ್ಟು ಝೀರೋಗಳು ಸೇರಿಸಿ ಬ್ರಹ್ಮನ 100 ವರ್ಷದ ಆಯಸ್ಸು ಆಗ್ತದೆ. ಬ್ರಹ್ಮ ಲೋಕದಂತಹ ಗ್ರಹದಲ್ಲಿನ ಜೀವನವು ನಿಶ್ಚಯವಾಗಿಯೂ ದೀರ್ಘಾವಧಿಯದೇ. ಹೀಗಿದ್ದು 3 ಲಕ್ಷ ಕೋಟಿ ವರ್ಷಗಳು ಕಳೆದ ಬಳಿಕವೂ ಬ್ರಹ್ಮಲೋಕವಾಸಿಗಳು ಮರಣವನ್ನು ಎದುರಿಸಲೇಬೇಕು. ನಾವು ಆಧ್ಯಾತ್ಮಿಕ ಲೋಕಗಳಿಗೆ ಹೋಗದಿದ್ದರೆ ಮರಣದಿಂದ ನಮಗೆ ಮುಕ್ತಿ ಇಲ್ಲ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲು ಪ್ರಾರಂಭವಾದಾಗ ಅಸಂಖ್ಯ ಜೀವಿಗಳು ಅಸ್ತಿತ್ವಕ್ಕೆ ಬರುತ್ತಾರೆ. ಬ್ರಹ್ಮನ ಹಗಲು ಪ್ರಾರಂಭವಾದಾಗ ಅಸಂಖ್ಯ ಜೀವಿಗಳು ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾಹ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿಗೆ ಬರ್ತಾವೆ. ಪ್ರಭವಂತಿ ಅಹರಾಗಮೆ. ಅಹರ್ ಅಂದ್ರೆ ಹಗಲು. ಹೇಗೆ ಹಗಲು ಪ್ರಾರಂಭ ಆಗುತ್ತೆ ಬ್ರಹ್ಮನದು ಅಸಂಖ್ಯ ಜೀವಿಗಳು ಅಸ್ತಿತ್ವಕ್ಕೆ ಬರುತ್ತಾರೆ. ರಾತ್ರಿ ಆಗಮೆ ಪ್ರಲೀಯಂತೆ. ಬ್ರಹ್ಮನ ಪಾಲಿಗೆ ರಾತ್ರಿ ಆದಾಗ ಇವೆಲ್ಲಾ ಜೀವಿಗಳು ಖಿಲವಾಗುತ್ತಾರೆ. ಬ್ರಹ್ಮನ ಹಗಲು ಮುಗಿದು ರಾತ್ರಿ ಹುಟ್ಟಿದಾಗ ಅಧೋಲೋಕದ ಸಕಲ ಜೀವಿಗಳು ಜಲಾವೃತವಾಗುತ್ತಾರೆ, ತನ್ಮೂಲಕ ಲಯವಾಗುತ್ತಾರೆ. ಈ ಪ್ರಳಯ ಸಂಭವಿಸಿದ ಬಳಿಕ ಬ್ರಹ್ಮನ ರಾತ್ರಿ ಮುಗಿದು ಅವನ ಹಗಲು ಪ್ರಾರಂಭವಾದಾಗ ಪುನಃ ಸೃಷ್ಟಿ ಕಾರ್ಯ ನಡೆದು ಜೀವಿಗಳು ಅಸ್ತಿತ್ವಕ್ಕೆ ಬರುತ್ತಾರೆ. ಹೀಗೆ ಸೃಷ್ಟಿ ಲಯಗಳು ಈ ಜಗತ್ತಿನ ಸ್ವಭಾವ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಮತ್ತೆ ಮತ್ತೆ ಬೆಳಗಾಗುತ್ತದೆ, ಜೀವಿಗಳು ಎಚ್ಚರಗೊಂಡು ಬದುಕು ಪ್ರಾರಂಭಿಸುತ್ತಾರೆ. ಮತ್ತೆ ರಾತ್ರಿ ಆಗುತ್ತದೆ. ಹೇ ಪಾರ್ಥ, ರಾತ್ರಿಯಾದಾಗ ಜೀವಿಗಳು ದಯನೀಯರಾಗಿ ನಾಶ ಹೊಂದುತ್ತಾರೆ. ಜೀವಿಗಳು ಲಯವಾಗುವುದನ್ನು ಬಯಸುವುದಿಲ್ಲವಾದರೂ ಆ ಲಯವಂತೂ ಬಂದು ಗ್ರಹ ಲೋಕಗಳೆಲ್ಲ ಜಲಾವೃತವಾಗುತ್ತವೆ. ಬ್ರಹ್ಮನಿಗೆ ಬೆಳಗಾಗುವ ತನಕ ಜೀವಿಗಳು ರಾತ್ರಿಯೆಲ್ಲ ನೀರಿನಲ್ಲೇ ಮುಳುಗಿರುತ್ತಾರೆ. ಆದರೆ ಪುನಃ ಬೆಳಕು ಹರಿದಾಗ ಜಲವು ಕ್ರಮೇಣ ಇಲ್ಲವಾಗುತ್ತದೆ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಹ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹೀಗಿದ್ದು ಬೇರೆ ಇನ್ನೊಂದು ಪ್ರಕೃತಿಯೂ ಉಂಟು. ಅದು ನಿತ್ಯತೆಯುಳ್ಳದ್ದು, ದಿವ್ಯ ಸ್ವಭಾವದ್ದು ಆಗಿದೆಯಲ್ಲದೆ ವ್ಯಕ್ತ ಹಾಗೂ ಅವ್ಯಕ್ತ ಜಡ ವಸ್ತುವಿಗೆ ಅತೀತವಾಗಿದೆ. ಆ ಪ್ರಕೃತಿಯು ಪರತರ, ಅದು ಎಂದಿಗೂ ನಾಶಕ್ಕೊಳಪಡುವುದಿಲ್ಲ, ಇದ್ದಂತೆಯೇ ಇರುವುದು ಅದರ ಸ್ವಭಾವ. ಐಹಿಕ ಬ್ರಹ್ಮಾಂಡದ ವಿಸ್ತಾರವನ್ನು ನಾವು ಲೆಕ್ಕ ಮಾಡಲಾರೆವು. ಆದರೆ ಈ ಇಡೀ ಸೃಷ್ಟಿಯಲ್ಲಿ ಮಿಲಿಯಗಟ್ಟಲೆ ಬ್ರಹ್ಮಾಂಡಗಳಿವೆ ಎಂದು ವೇದಗಳಿಂದ ನಮಗೆ ತಿಳಿದು ಬರುತ್ತದೆ. ಈ ಐಹಿಕ ಬ್ರಹ್ಮಾಂಡಗಳಾಚೆ ಇನ್ನೊಂದು ವ್ಯೋಮವಿದೆ.
ಅದೇ ಆಧ್ಯಾತ್ಮಿಕ ವ್ಯೋಮ. ಅಲ್ಲಿ ಎಲ್ಲಾ ಗ್ರಹ ಲೋಕಗಳು ಆಧ್ಯಾತ್ಮಿಕವಾದದ್ದು. ಅಲ್ಲಿನ ಸಕಲ ಜೀವಿಗಳ ಬದುಕು ಅಮರವಾದದ್ದು. ಮೇಲೆ ಉಲ್ಲೇಖಿಸಲಾಗಿರುವ ಶ್ಲೋಕದಲ್ಲಿನ ಶ್ಲೋಕದಲ್ಲಿನ ಭಾವಃ ಎನ್ನುವ ಶಬ್ದಕ್ಕೆ ಪ್ರಕೃತಿ ಎಂದು ಅರ್ಥ. ಆದರೆ ಇಲ್ಲಿ ಸೂಚಿತವಾಗಿರುವುದು ಬೇರೆಯೇ ಇನ್ನೊಂದು ಪ್ರಕೃತಿ. ಈ ಜಗತ್ತಿನಲ್ಲೇ ಎರಡು ಪ್ರಕೃತಿಗಳಿರುವ ಅನುಭವ ನಮಗಿದೆ. ಜೀವಿಯು ಆತ್ಮ, ಆದರೆ ಆತ್ಮನು ಜಡವಸ್ತುವಿನ ದೇಹದಲ್ಲಿರುವ ತನಕ ಜಡವು ಚಲಿಸುತ್ತಿರುತ್ತದೆ. ಆಧ್ಯಾತ್ಮಿಕ ಪ್ರಕೃತಿಯನ್ನು ಕೃಷ್ಣನ ಪರಾಪ್ರಕೃತಿ ಎಂದು ಕರೆಯಲಾಗಿದೆ. ಐಹಿಕ ಪ್ರಕೃತಿಯು ಅಪರಾ ಪ್ರಕೃತಿ. ಈ ಐಹಿಕ ಪ್ರಕೃತಿಯ ಆಚೆ ಪರಾಪ್ರಕೃತಿ ಇದೆ. ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಇದನ್ನು ಪ್ರಯೋಗಾಧಾರಿತ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಬರುವುದಿಲ್ಲ. ದೂರದರ್ಶಕ ಯಂತ್ರವೊಂದರ ಸಹಾಯದಿಂದ ನಾವು ನಭದಲ್ಲಿ ಲಕ್ಷ ಗಟ್ಟಲೆ ನಕ್ಷತ್ರಗಳನ್ನು ನೋಡಬಹುದು. ಆದರೆ ಅವುಗಳ ಬಳಿಕ ನಾವು ಹೋಗುವ ಮಾತೇ ಇಲ್ಲ. ಪ್ರಯೋಗಾಧಾರಿತ ಜ್ಞಾನದಿಂದ ನಾವು ಈ ಐಹಿಕ ಬ್ರಹ್ಮಾಂಡವನ್ನೇ ಅರ್ಥ ಮಾಡಿಕೊಳ್ಳಲಾರೆವು. ಎಂದ ಮೇಲೆ ಭಗವಂತ ಹಾಗೂ ಅವನ ಸಾಮ್ರಾಜ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಚಾರದ ಸಂಭವ ಎಷ್ಟರ ಮಟ್ಟಿಗುಂಟು? ಇವನ್ನೆಲ್ಲ ಪ್ರಯೋಗದಿಂದ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಇಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತಾ ಶ್ರವಣ ಮಾಡಬೇಕು. ನಮ್ಮ ತಂದೆ ಯಾರು ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯೋಗಾಧಾರಿತ ಜ್ಞಾನ ಸಹಾಯ ಮಾಡುವುದಿಲ್ಲ. ನಮ್ಮ ತಂದೆ ಯಾರು ಎಂಬುದನ್ನು ನಾವು ನಮ್ಮ ತಾಯಿಯಿಂದ ಕೇಳಿ ತಿಳಿದುಕೊಳ್ಳಬೇಕು. ಆಕೆ ಹೇಳಿದ್ದನ್ನು ನಾವು ನಂಬಬೇಕು. ಆಕೆಯು ಹೇಳಿದ್ದರಲ್ಲಿ ನಮಗೆ ನಂಬಿಕೆ ಹುಟ್ಟಲಿಲ್ಲವೆನ್ನಿ ಆಗ ನಮಗೆ ಸಂಗತಿ ತಿಳಿಯುವ ಬೇರೆ ಮಾರ್ಗವೇ ಇಲ್ಲ. ಕೃಷ್ಣ ಪ್ರಜ್ಞೆಯ ವಿಧಾನಕ್ಕೆ ನಾವು ಬದ್ಧರಾದರೆ ಸಾಕು. ಕೃಷ್ಣ ಯಾರು, ಅವನ ಸಾಮ್ರಾಜ್ಯ ಯಾವುದು ಮುಂತಾದ್ದೆಲ್ಲವೂ ನಮಗೆ ತಿಳಿದು ಬರುತ್ತದೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದ್ರು ಪ್ರಶ್ನೆಗಳು ಇದ್ರೆ ಕೇಳಬಹುದು.